ನಮಸ್ಕಾರ ಸ್ನೇಹಿತರೆ, ಸಾತ್ವಿಕ ಜೀವನ ಚಾನೆಲ್ಗೆ ಸ್ವಾಗತ. ಈ ದಿನ ನಾವು ಶೀತ, ಕೆಮ್ಮು, ಗಂಟಲು ನೋವು ಇತ್ಯಾದಿ ಶ್ವಾಸಕೋಶದ ತೊಂದರೆಗಳಿಗೆ ಮನೆಯಲ್ಲೇ ತಯಾರಿಸಬಹುದಾದ ಸರಳ ಸುಲಭ ಮನೆಮದ್ದುಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಮಕ್ಕಳು ರೋಗ ನಿರೋಧಕ ಶಕ್ತಿ ಕಡಿಮೆ ಹೊಂದಿದ್ದು ಶೀತ ಕೆಮ್ಮಿನಿಂದ ಹೆಚ್ಚು ಬಾಧೆ ಪಡುತ್ತಾರೆ. ಇಲ್ಲಿ 3 ಮನೆಮದ್ದುಗಳಿವೆ. ಇವುಗಳಿಗೆ ಮೂಲ ಆಯುರ್ವೇದವೇ ಆಗಿವೆ. ಈ 3 ಔಷಧಿಗಳು ಅತ್ಯಂತ ಪರಿಣಾಮಕಾರಿ. ನೀವು ಕೂಡ ಇದನ್ನ ಮನೆಯಲ್ಲಿ ಬಳಸಿ ನೋಡಬಹುದು. ತುಂಬಾ ಸರಳ ಸುಲಭ ಮನೆಮದ್ದುಗಳು. ಇಲ್ಲಿ ನಾನು 8 ರಿಂದ 10 ತುಳಸಿ ಎಲೆಗಳನ್ನು ತೆಗೆದುಕೊಂಡಿದ್ದೇನೆ. ಇದರ ಲ್ಯಾಟಿನ್ ಹೆಸರು ಆಸಿಮಮ್ ಸ್ಯಾಂಕ್ಟಮ್. ಇದೊಂದು ಉತ್ತಮ ಕಫ ವಾತ ಶಾಮಕವಾಗಿದೆ. ಇದಕ್ಕೆ ಶ್ವಾಸಕೋಶದ ಕ್ಷಯರೋಗವನ್ನು ಸಹ ತಡೆಗಟ್ಟುವ ಸಾಮರ್ಥ್ಯವಿದೆ. ಇದರ ಎಲೆಯಲ್ಲಿರುವ ವಾಲಟೈಲ್ ಆಯಿಲ್ಗಳು ಶ್ವಾಸಕೋಶದ ಮೇಲೆ ಪರಿಣಾಮಕಾರಿ ಬದಲಾವಣೆಯನ್ನು ಉಂಟು ಮಾಡುತ್ತವೆ. ಶೀತ, ಕೆಮ್ಮು, ಅಸ್ತಮವನ್ನು ಸಹ ಕಡಿಮೆಗೊಳಿಸುತ್ತವೆ. ಇದಕ್ಕೆ ಸೂಕ್ಷ್ಮಾಣುನಾಶಕ ಅಂದರೆ ಆಂಟಿ ಫಂಗಲ್, ಆಂಟಿ ಬ್ಯಾಕ್ಟೀರಿಯಲ್ ಗುಣವಿದೆ. 6 ರಿಂದ 8 ತುಳಸಿ ಎಲೆಗಳನ್ನು ಸ್ವಲ್ಪ ಜಜ್ಜಿಕೊಂಡು 1 ಚಮಚದಷ್ಟು ರಸವನ್ನ ಹಿಂಡಿಕೊಳ್ಳಿ. ಈ ಔಷಧಿಯನ್ನು 6 ತಿಂಗಳ ಮಗುವಿನಿಂದ 10 ವರ್ಷದ ಮಕ್ಕಳ ತನಕ ಕೊಡಬಹುದು. 4 ರಿಂದ 5 ದೊಡ್ಡ ಪತ್ರೆ ಎಲೆ ಅಥವಾ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಾಂಬ್ರಾಣಿ ಎಲೆ ಅಂತ ಕರೀತಾರೆ. ಇದಕ್ಕೆ ಸಂಸ್ಕೃತದಲ್ಲಿ ಕರ್ಪೂರವಲ್ಲಿ ಎಂದು, ಇಂಗ್ಲಿಷಿನಲ್ಲಿ ಮೆಕ್ಸಿಕನ್ ಮಿಂಟ್ ಅಥವಾ ಇಂಡಿಯನ್ ಬೋರೇಜ್ ಎಂದು ಹೆಸರು. ಲ್ಯಾಟಿನ್ ಹೆಸರು ಕೋಲಿಯಸ್ ಆರೋಮ್ಯಾಟಿಕಸ್. ಈ ಸಸ್ಯ ಕೂಡ ಶೀತ ಕೆಮ್ಮಿಗೆ ಮನೆಮದ್ದಾಗಿ ಬಹಳ ಪ್ರಸಿದ್ಧ. ಇದರಿಂದ ಹಾಗೆಯೇ ರಸ ತೆಗೆಯುವುದು ಸ್ವಲ್ಪ ಕಷ್ಟ. ಎಲೆಗಳನ್ನ ಸ್ವಲ್ಪ ಬೆಂಕಿಯಲ್ಲಿ ಬಾಡಿಸಿದರೆ ಸುಲಭವಾಗಿ ರಸವನ್ನ ತೆಗಿಬಹುದು. ಈ ರೀತಿ ಗ್ಯಾಸಿನ ಮೇಲೆ ಹಿಡಿದು ಸ್ವಲ್ಪ ಬಾಡಿಸಿಕೊಳ್ಳಿ. ನಾಲ್ಕೈದು ಎಲೆಗಳನ್ನ ಈ ರೀತಿ ಬಾಡಿಸಿಕೊಂಡು ಇವುಗಳನ್ನ ಕಿವುಚಿ 1 ಚಮಚದಷ್ಟು ರಸ ಹಿಂಡಿಕೊಳ್ಳಿ. ಮುಂಚೆ ತೆಗೆದಿರಿಸಿದ ತುಳಸಿ ರಸಕ್ಕೆ 1 ಚಮಚದಷ್ಟು ದೊಡ್ಡ ಪತ್ರೆ ಎಲೆಯ ರಸವನ್ನ ಸೇರಿಸಿ ಇದಕ್ಕೆ 1 ಚಮಚದಷ್ಟು ಶುದ್ಧ ಜೇನುತುಪ್ಪವನ್ನು ಸೇರಿಸಿ ಮಿಶ್ರ ಮಾಡಿಕೊಳ್ಳಿ. ಜೇನುತುಪ್ಪವು ಕೆಮ್ಮಿಗೆ ಅತ್ಯಂತ ಪರಿಣಾಮಕಾರಿ ಔಷಧ. ಇದು ದೇಹದ ಹೊರಭಾಗ ಹಾಗೂ ಒಳಭಾಗದ ಊತನಾಶಕವಾಗಿ ಆಂಟಿ ಅಲರ್ಜಿಕ್ ಹಾಗೂ ಆಂಟಿಬಯೋಟಿಕ್ ನಂತೆಯೂ ಕೆಲಸ ಮಾಡುತ್ತದೆ. 1 ವರ್ಷದ ಒಳಗಿನ ಮಕ್ಕಳಿಗೆ ಈ ಮಿಶ್ರಣವನ್ನು 1/4 ಚಮಚದಷ್ಟು ದಿನಕ್ಕೆ 3 ಬಾರಿ ಕೊಡಬಹುದು. ದೊಡ್ಡ ಮಕ್ಕಳಿಗಾದರೆ 1 ಚಮಚ ದಿನಕ್ಕೆ 3 ಬಾರಿ ಕೊಡಬಹುದು. 2ನೆಯ ಮನೆಮದ್ದು, ಅರ್ಧ ನಿಂಬೆ ಹಣ್ಣನ್ನು ಹಿಂಡಿ ರಸ ತೆಗೆದುಕೊಳ್ಳಿ. ನಿಂಬೆಯಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ. ಇದು ಶೀತ, ನೆಗಡಿ, ಗಂಟಲು ನೋವು ಹಾಗೂ ಉರಿಯೂತವನ್ನು ಕಡಿಮೆಗೊಳಿಸುವಲ್ಲಿ ಸಹಾಯ ಮಾಡುತ್ತದೆ. ಇದಕ್ಕೆ 1 ಚಮಚದಷ್ಟು ಶುದ್ಧ ಜೇನುತುಪ್ಪವನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ. ಜೇನುತುಪ್ಪ ಮತ್ತು ನಿಂಬೆ ರಸದ ಮಿಶ್ರಣವು ಉರಿಯೂತ ನಾಶಕ, ಕಫನಾಶಕ ಹಾಗೂ ನೈಸರ್ಗಿಕ ಆಂಟಿಬಯೋಟಿಕ್ ನಂತೆ ವರ್ತಿಸಿ ಗಂಟಲಿನ ಕಿರಿಕಿರಿಯನ್ನು ಶಮನಗೊಳಿಸಿ ಆರಾಮವನ್ನುಂಟು ಮಾಡುತ್ತದೆ. ಶೀತ, ಕೆಮ್ಮು ಹಾಗೂ ಗಂಟಲು ನೋವಿದ್ದಾಗ ಈ ಮಿಶ್ರಣವನ್ನು 2 ಗಂಟೆಗೊಮ್ಮೆ ಸೇವಿಸಬಹುದು. ಈ ಔಷಧಿಯು ಮಕ್ಕಳಿಗೆ ಮಾತ್ರವಲ್ಲ, ವಯಸ್ಕರಿಗೆ ಕೂಡ ಉಪಯುಕ್ತವಾಗಿದೆ. 3ನೇ ಮನೆಮದ್ದನ್ನ ಹೇಗೆ ಮಾಡುವುದೆಂದು ತಿಳಿದುಕೊಳ್ಳೋಣ. 1 ಪಾತ್ರೆಯಲ್ಲಿ 1 ಲೋಟದಷ್ಟು ನೀರನ್ನು ಬಿಸಿಯಾಗಲು ಇಡಿ. ಇದಕ್ಕೆ ಅರ್ಧ ಇಂಚಿನಷ್ಟು ಶುಂಠಿಯನ್ನು ಜಜ್ಜಿ ಹಾಕಿ. ಸಂಸ್ಕೃತದಲ್ಲಿ ಇದಕ್ಕೆ ಆರ್ದ್ರಕವೆಂದು ಕರೆಯುತ್ತಾರೆ. ಇದೊಂದು ಉತ್ತಮ ಕಫನಾಶಕ. ಇದಕ್ಕೆ 1 ಚಮಚದಷ್ಟು ಬೆಲ್ಲವನ್ನು ಹಾಕೊಳ್ಳಿ. 2 ರಿಂದ 3 ಎಲೆಗಳಷ್ಟು ತುಳಸಿ, 1/4 ಚಮಚ ಅರಶಿನ ಪುಡಿಯನ್ನು ಹಾಕಿ. ಅರಶಿನದಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದ್ದು ಆಂಟಿ ಫಂಗಲ್, ಆಂಟಿ ವೈರಲ್ ಹಾಗೂ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳಿವೆ. ಇದು ಶೀತ, ಕೆಮ್ಮು, ಗಂಟಲು ನೋವಿಗೆ ಉತ್ತಮ ಔಷಧವಾಗಿದೆ. ಅರಶಿನವನ್ನು ದಿನಾ ಬಳಸುವುದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಉತ್ತಮಗೊಳ್ಳುತ್ತದೆ. ಯಾವಾಗಲೂ ಅರಶಿನವನ್ನು ಬಳಸುವಾಗ ಚಿಟಿಕೆಯಷ್ಟಾದರೂ ಕಾಳುಮೆಣಸನ್ನ ಸೇರಿಸಿಕೊಳ್ಬೇಕು. ಕಾಳುಮೆಣಸು ಅರಶಿನದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಕಾಳುಮೆಣಸು ಸಹ ಶೀತ ಕೆಮ್ಮನ್ನು ಪರಿಹರಿಸುವಲ್ಲಿ ಸಹಾಯಕ. ಇದು ಕುದಿಯಲು ಶುರುವಾದ ನಂತರ ಸಣ್ಣ ಉರಿಯಲ್ಲಿ 2 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ. ಗ್ಯಾಸ್ ಆಫ್ ಮಾಡಿ ಒಂದು ಮುಚ್ಚಳವನ್ನ ಮುಚ್ಚಿ 5 ನಿಮಿಷಗಳ ನಂತರ ಸೋಸಿಕೊಳ್ಳಿ. ಈ ಕಷಾಯವನ್ನು ದಿನಕ್ಕೆ 3 ಬಾರಿ ಬಿಸಿ ಬಿಸಿಯಾಗಿ ಕುಡಿಯಿರಿ.
ಸ್ನೇಹಿತರೆ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾತ್ವಿಕ ಜೀವನದಿಂದ ಉತ್ತಮ ಆರೋಗ್ಯ, ನೆಮ್ಮದಿಯ ಜೀವನ. ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.